ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಮಾರ್ನಿಂಗು ಮಕ್ಕಳೆಲ್ಲ ಸ್ಕೂಲ್ ಇರಲಿಲ್ಲ, ಲೇಟಾಗಿದ್ದರು. ನಾನು ಲೇಟಾಗಿದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಕ್ಕಿ ರೊಟ್ಟಿನ ಕಲಸಿಟ್ಟಿದ್ದೆ. ಅಕ್ಕಿ ರೊಟ್ಟಿ ಮಾಡು ಅಂದರು. ಸೊ ಇವತ್ತು ಭರತ ಹುಣ್ಣಿಮೆ, ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡಬೇಕು. ಅವರಿಗೆ ಹೊಟ್ಟೆ ಹಶು ಅಂತ ಇದ್ದರು. ಫಸ್ಟ್ ಅವರಿಗೆ ರೊಟ್ಟಿ ಹಾಕಿಕೊಟ್ಟೆ, ಅವರು ತಿಂತಾ ಇರ್ತಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಪೂಜೆ ಮಾಡಿಬಿಡಬೇಕು. ಸೊ ನಾವು ಬೆಂಗಳೂರಲ್ಲಿ ಏನು ಆಚರಣೆ ಏನು ಮಾಡಲ್ಲ. ನಮ್ಮೂರ ಕಡೆ ಇದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ, ಉತ್ತರ ಕರ್ನಾಟಕದಲ್ಲಿ. ಆ್ಯಂಡ್ ಇವತ್ತು ಯಲ್ಲಮ್ಮಗುಡ್ಡದಲ್ಲಿ ಜಾತ್ರೆ ಕೂಡ ಭರತ ಹುಣ್ಣಿಮೆಗೆ. ಆ್ಯಂಡ್ ನಮ್ಮ ನಮ್ಮ ದೇವ್ರು ಯಲ್ಲಮ್ಮಗುಡ್ಡ ಅಲ್ಲ, ಸೊ ಬೇರೆದಿದೆ. ಆದರೆ ಪಾಡ್ಲಿಗೆ ತುಂಬಿಸೋದು ಅದೆಲ್ಲನೂ ಮಾಡ್ತಾರೆ ಹಳ್ಳಿ ಕಡೆಗೆ. ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಏನೂ ಮಾಡಲ್ಲ. ನಾವು ಸುಮ್ಮನೆ ಜಸ್ಟು ಹೂವು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿ ಕಾಯಿ ಹೊಡಿತೀವಿ ಅಷ್ಟೇ. ಮಕ್ಕಳಿಗೆ ರೊಟ್ಟಿ ಹಾಕಿಕೊಟ್ಟೆ, ಅವರಪ್ಪ ತಿನ್ನಿಸ್ತಾಯಿದ್ರು. ನನ್ನ ಮನೆಯೆಲ್ಲ ದೇವರೆಲ್ಲ ಬೆಳಗ್ಗೆ ಪೂಜೆ ಮಾಡಿದ್ದೆ. ಸೊ ಹಾಗಾಗಿ ದೀಪ ಹಚ್ಬಿಟ್ಟು ಕಡ್ಡಿ ಬೆಳಗ್ತಾ ಇದ್ದೀನಿ ಅಷ್ಟೇ. ಇವತ್ತು ಸಂಡೇ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಅಣ್ಣ ನಿನ್ನೆನೇ ಮನೆಗೆ ಬಂದಿದ್ದ. ಇವತ್ತು ಬೆಳಗ್ಗೆನೇ ಹೋದ ಕೆಲಸ ಇದೆ ಅಂತ, ಬರೋದು ಲೇಟ್ ಆಗುತ್ತೆ ಅಂತ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಾಂದರೆ ಎಲ್ಲರೂ ಔಟ್ಸೈಡ್ ಹೋಗೋಣ ಅಂದ್ಕೊಂಡಿದ್ವಿ. ಅಣ್ಣ ಬರುವಾಗ ಏನೋ ತಿಂಡಿಗಳನ್ನು ತಂದಿದ್ದ, ತಿನ್ಕೊಂಡು ಕೂತಿದ್ದಾರೆ. ಇಬ್ಬರಿಗೂ ಯೂಟ್ಯೂಬ್ ಚಾನಲ್ನ ಹಾಕ್ಕೊಟ್ಬಿಟ್ಟಿರ್ತೀನಿ. ಫೋನ್ ಜಾಸ್ತಿ ಕೈ ಕೊಡೋಲ್ಲ. ಯೂಟ್ಯೂಬ್ನ ಕನೆಕ್ಷನ್ ಮಾಡಿ ಫೋನ್ ಕನೆಕ್ಷನ್ ಕೊಟ್ಟು ಹಾಕ್ಕೊಟ್ಟಿರ್ತೀನಿ. ಅದೊಂದು ಬಿಟ್ಟು ಸಿಟ್ಟು ಟೂನ್ಸ್ ಅಂತ ನೋಡ್ತಾರೆ, ಅದೊಂದೇ ನೋಡೋದು ಜಾಸ್ತಿ. ಸೊ ಅದೊಂದು ವೀಡಿಯೋ ವಿಡಿಯೋ ಹಾಕ್ಕೊಟ್ಬಿಟ್ಟು ಕಂಟಿನ್ಯೂ ನೋಡ್ತಾ ಇರ್ತಾರೆ ಹಿಂದಿ. ಅದು ನೋಡಿ ಆಲ್ಮೋಸ್ಟ್ ಅರ್ಧ ಹಿಂದಿನೇ ಮಾತಾಡ್ತಾರೆ ಇಬ್ಬರು ಅಣ್ಣ ತಮ್ಮ. ಆ್ಯಕ್ಚುಲಿ ನನಗೆ ಬರೋಲ್ಲ, ಅಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತಾರೆ. ಆ ಮಕ್ಕಳಿಗೆ ಹಿಂದಿ ಮತ್ತು ಇಂಗ್ಲೀಷು ಆ ಥರ ವೀಡಿಯೋಸ್ ಹಾಕ್ಕೊಡೋದ್ರಿಂದ ಬೇಗ ಭಾಷೆನ ಕಲಿಬೋದು. ಸೊ ಎಕ್ಸಾಂಪಲ್ ನಮ್ಮ ಮಕ್ಕಳದ್ದು ಹೇಳ್ತೀನಿ, ಹಿಂದಿ ಎಲ್ಲನೂ ಮಾತಾಡ್ತಾರೆ. ನಮ್ಮ ಚಿಕ್ಕ ಮಗ ಅಂತೂ ಇನ್ನೂ ಸ್ಕೂಲ್ಗೂ ಹೋಗಲ್ಲ, ಆಲ್ಮೋಸ್ಟ್ ಹಿಂದಿ ಮಾತಾಡ್ತಾನೆ. 1 2 3 ಏಕ್ ತೊಗ್ ತಿನ್ ಚೋರ್ ಎಲ್ಲನೂ ಹೇಳ್ತಾನೆ. ಸೊ ಎಲ್ಲನೂ ಯೂಟ್ಯೂಬಿಂದನೇ ಆಗಿರೋದು. ಬಟ್ ಕೈಲಿ ಜಾಸ್ತಿ ಮೊಬೈಲ್ ಕೊಡಬಾರ್ದು, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಟಿ ವಿ ನೋಡೋದ್ರಿಂದ ಏನು ತೊಂದರೆ ಇಲ್ಲ. ಮತ್ತು ಇನ್ನೇನು ಮಾಡೋದು, ನಾನು ಅಡುಗೆ ಮನೇಲಿ ಕೆಲಸ ಮಾಡುವಾಗ ಇಬ್ಬರು ಜಗಳಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಟಿ ವಿಗೆ ಕನೆಕ್ಷನ್ ಕೊಟ್ಬಿಡ್ತೀನಿ. ಅನ್ನ ಬರೋದು ಮಧ್ಯಾಹ್ನ ಆಗುತ್ತೆ ಅಂದರು, ಹಾಗಾಗಿ ಅನ್ನ ಸಾಂಬಾರು ಎಲ್ಲನೂ ಮಾಡಿದ್ದೆ. ಫಿಶ್ ತರ್ತೀನಿ ಅಂದರು ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ. ಫಿಶ್ ತಂದಮೇಲೆ ಫಿಶ್ ಫ್ರೈ ಮಾಡಬೇಕಷ್ಟೇ. ಇವತ್ತು ನಾನ್ ವೆಜ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ತರಬಾರ್ದು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಕೇಳೋದೇ ಇಲ್ಲ. ಸಂಡೇ ಅಮಾವಾಸ್ಯೆ ಹುಣ್ಣಿಮೆ ಏನೂ ನೋಡೋಲ್ಲ. ಬೇಕು ಅಂದರೆ ಬೇಕು, ತಿಂದುಬಿಡ್ತಾರೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಗಿರ್ತಾರೋ ಹಾಗೆ ಅಡ್ಜಸ್ಟ್ ಆಗ್ಬೇಕು ನಾವು. ಮಕ್ಕಳಾಗೆ ಯೂಟ್ಯೂಬ್ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿತ್ತು, ಎಲ್ಲ ಬಟ್ಟೆ ಮಡಚಿಟ್ಟು ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಫಿಶ್ ಫ್ರೈ ಮಾಡಬೇಕು. ನಮ್ಮ ಅಣ್ಣ ಬಂದಮೇಲಂತೂ ನಂಗೆ ಅಡುಗೆ ಚಿಂತೆನೇ ಇರಲ್ಲ, ಎಲ್ಲ ಅವನೇ ಮಾಡ್ತಾನೆ. ಅವನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ, ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ನಾನು ಹೆಲ್ಪ್ ಮಾಡ್ತೀನಿ, ಏನೇನು ಬೇಕೋ ಅಷ್ಟನ್ನು ಕೊಡ್ತೀನಿ, ಅವನೇ ಅಡುಗೆ ಮಾಡ್ತಾನೆ. ನಮ್ಮ ಹಸ್ಬೆಂಡ್ ಬರುವಾಗ ಫಿಶ್ ತಂದಿದ್ದರು 1 kg ಅಷ್ಟು. ಅದಕ್ಕೆ ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಹೇಳ್ತೀನಿ, ನಿಮಗೂ ಬೇಕಂದರೆ ಈ ಥರ ಟ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಹುಣಸೆಹಣ್ಣು ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿರಬೇಕು. ಫಿಶ್ನ ತೊಳೆದಿಟ್ರು ನಮ್ಮ ಮಾವ. ಈಗ ಫಿಶ್ ಫ್ರೈ ಮಾಡ್ತೀವಿ ಅಷ್ಟೇ. ಸಾಂಬಾರು ಅನ್ನ ಮಾಡಿದ್ದೆ, ಹಾಗೆ ಪರೋಟ ಇದೆ. ಸೊ ಇದಕ್ಕೆ ಏನೇನು ಬೇಕೋ ಮಸಾಲೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿರಬೇಕು. ಸೊ ಈಗ ನೆನೆಸಿ ಹಾಕೋದ್ರಿಂದ ಸ್ವಲ್ಪ ಕೆಂಪಗೆ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕಬೇಕು ಕಟ್ ಮಾಡಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಆ್ಯಂಡ್ ಚಕ್ಕೆ ಹಾಕಬೇಕು, 1 2 ಲವಂಗ ಹಾಕಬೇಕು. ಸೊ ನಾವು ಮಾಡ್ತಾ ಇರೋದು 1 kgಗೆ ಆಗೋಷ್ಟು. 1 2 ಲವಂಗ ಹಾಕಿ, ಆಮೇಲೆ 1 2 ಕಾಳು ಜೀರಿಗೆ ಹಾಕಿ ಇದನ್ನೇ ನುಣ್ಣಗೆ ರುಬ್ಬಬೇಕು. ಪೂರ್ತಿ ಪೇಸ್ಟು ನೀಟಾಗಿರಬೇಕು. ಆ್ಯಂಡ್ ಹುಣಸೆಹಣ್ಣು ಕೂಡ ಹಾಕಬೇಕು, ಯಾಕಂದರೆ ಫಿಶ್ಗೆ ಆಲ್ಮೋಸ್ಟ್ ಹುಣಸೆಹಣ್ಣು ಹಾಕಲೇಬೇಕು.
ಹುಣಸೆಹಣ್ಣು ಹಾಕಿಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಬೋದು. ಸೊ ನಾವು ಹುಣಸೆಹಣ್ಣು ಹಾಕಿ ರುಬ್ತಾಯಿದ್ದೀವಿ. ಇದು ನೀಟಾಗಿ ಫುಲ್ ಪೇಸ್ಟ್ ಮಾಡಿ ಅದನ್ನು ಫಿಶ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಅದಾದಮೇಲೆ ಅದನ್ನು ಫಿಶ್ ತವಾ ಫ್ರೈಯಲ್ಲಿ ಇಲ್ಲ ಅಥವಾ ಬೇರೆ ನಮ್ಮ ಮನೇಲಿರೋ ದೋಸೆ ಹಂಚು ಹಾಳಾಗಿರೋ ಹಂಚಲ್ಲಿ ಕೂಡ ನಾವು ಬೇಯಿಸ್ಬೋದು. ನಾವು ಅದರಲ್ಲೇ ಮಾಡ್ತಾ ಇರೋದು. ಸೊ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಸೈಡು ಪೇಸ್ಟ್ ಅಂಟಿಸ್ತಾ ಬೇಯಿಸಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಅಣ್ಣ ಮಾಡಿದಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಮಸಾಲೆ ಮಾಡಿಕೊಟ್ಟು ನಾನು ಮಾಡಿದರೂ ಈ ಥರ ಟೇಸ್ಟ್ ಬರೋಲ್ಲ. ನಮ್ಮ ಹಸ್ಬೆಂಡ್ಗಂತೂ ನಮ್ಮ ಅಣ್ಣ ಮಾಡಿದ್ದೇ ಇಷ್ಟ. ಸೊ ಹಾಗಾಗಿ ಅವ್ನು ಬಂದಾಗ ನಾವು ಜಾಸ್ತಿ ಫಿಶ್ ಮಾಡೋದು. ನನ್ನ ಚಿಕ್ಕ ಮಗನಿಗಂತೂ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ. ಮಾಮ ಅಂತ ಅವನ ಜೊತೆನೇ ಇರ್ತಾನೆ. ಸೊ ಊಟನೂ ಅವನ ಜೊತೆನೇ ಕೂತ್ಕೊಂಡು ಊಟ ಮಾಡ್ದೆ. ಮಕ್ಕಳೆಲ್ಲ ಮಲಗಿದ್ರು, ನಾನು ಪಾತ್ರೆನೂ ತಿಕ್ಕಿರಲಿಲ್ಲ, ಹಂಗೆ ಮಲಗಿದ್ದೆ. ಇಷ್ಟು ಗಲೀಜಾಗಿದೆ ನಮ್ಮ ಅಡುಗೆ ಮನೆ. ಇವಾಗ ಸಾಯಂಕಾಲ 6 o'clock ಆಗಿದೆ. ಸೊ ಪಾತ್ರೆ ಎಲ್ಲ ತಿಕ್ಕಬೇಕು. ಸ್ವಲ್ಪ ಅಣ್ಣಂಗೆ ಟೀ ಮಾಡಿಕೊಡ್ಬೇಕು. ಹಾಗೆ ನಾನು ಟೀ ಕುಡಿದು ಧಾರಾವಾಹಿ ನೋಡ್ಕೊಂಡು ಕೂತ್ಕೋತೀನಿ. ಅಷ್ಟೊತ್ತಿಗೆ ಮಕ್ಕಳು ಎದ್ದುಬಿಡ್ತಾರೆ. ನನ್ನ ಚಿಕ್ಕ ಮಗ ಅಂತೂ ನಾನು ಎದ್ದು ಬಂದು 10 ನಿಮಿಷಕ್ಕೆ ಎದ್ದೇ ಬಿಡ್ತಾನೆ. ಇನ್ನು ಟೀ ಮಾಡ್ಕೊಂಡು ಕುಡಿತಾ ಇರಲ್ಲ, ಎದ್ದು ಬಿಡ್ತಾನೆ. ಸೊ ಪಕ್ಕದಲ್ಲೇ ಮಲಗಿದ್ರೆ ಇನ್ನೂ 1 hour ಅವರು ಮಲಗಿಬಿಡ್ತಾನೆ. ನಾನು ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಮಲಗಿದ್ದೆ ಸ್ವಲ್ಪ ಹೊತ್ತು. ಇವಾಗ ಟೀ ಕುಡಿದು ಸೀರಿಯಲ್ ನೋಡ್ಕೊಂಡು ಕುತ್ಕೋಬೇಕು ಅಂದ್ಕೊಂಡಿದ್ದೀನಿ. ಟೀ ಕುಡಿಯೋ ಅಷ್ಟೊತ್ತಿಗೆ ಎದ್ದುಬಿಡ್ತಾನೆ. ಫುಲ್ ಟಾಸ್ ಎಲ್ಲೋ ಖಾಲಿಯಾಗಿದ್ದಂತ ಅವ್ರ ಅಂಗಡಿಲೇ ಇರಲಿಲ್ಲ. ಹೆಚ್ಚು ಕೊಡ್ತೀನಿ. ಎದ್ದ ತಕ್ಷಣ ಕುರ್ಕುರೆ ಬೇಕು ಅಂತ ಹೇಳ್ತಾ ಇದ್ದ. ಸೊ ತುಂಬ ಹೇಳ್ತಾ ಇದ್ದ ಅಂತ ಅಂಗಡಿಗೆ ಹೋಗಿ ತೊಗೊಂಡು ಬಂದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.